ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಸಾಂಪ್ರದಾಯಿಕ ಪುಳಿಯೋಗರೆ. ಇದಕ್ಕೆ ಫಸ್ಟು ಹುಣಸೆಹಣ್ಣು ನೆನೆಹಾಕಿ, ಸ್ವಲ್ಪ ಹುಣಸೆಹಣ್ಣು ನೆನೆಹಾಕ್ಬಿಟ್ಟು ಒಂದು ಲೋಟ ನೀರು ಹಾಕಿ, ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಪುಳಿಯೋಗರೆಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ವಿಡಿಯೋನ ಫುಲ್ ನೋಡಿ, ನಿಮಗೆ ಹೆಲ್ತ್ ಬೆನಿಫಿಟ್ಸ್ನ ಹೇಳ್ತಾ ಹೋಗ್ತೀನಿ. ಎಣ್ಣೆ ಕಾಯೋ ತನಕ ಬಿಡಿ. ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ಳಿ. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಇಂಪಾರ್ಟೆಂಟ್ ಮಾಡೇ ಮಾಡ್ತಾರೆ ಪುಳಿಯೋಗರೆನ. ಆದರೆ ಆದಷ್ಟು ನೈವೇದ್ಯ ಮಾಡುವಾಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಹಾಕಬೇಡಿ. ಸಾಸಿವೆ ಜೀರಿಗೆ ಚಟಪಟ ಸಿಡ್ದಾದ್ಮೇಲೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೌದು ಫ್ರೆಂಡ್ಸ್, ಪುಳಿಯೋಗರೆಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದಕ್ಕೆ ಹುಣಸೆಹಣ್ಣು ಹಾಕೋದ್ರಿಂದ ಹುಣಸೆಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಅದು ಡ್ಯಾಮೇಜ್ಡ್ ಸೆಲ್ಸ್ನೆಲ್ಲ ಸರಿ ಮಾಡ್ತಾ ಹೋಗುತ್ತೆ. ಕಡಲೆಬೀಜ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ. ನೆಕ್ಸ್ಟು ಕಡಲೆಬೇಳೆನೂ ಫ್ರೈ ಆದಮೇಲೆ ನಾವು ಅದೇನು ತೊಗೊಂಡಿರ್ತೀವಲ್ಲ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಸಾಸಿವೆ, ಕಡಲೆಬೀಜ, ನಾವೇನು ಕಾಳುಗಳೆಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಎಲ್ಲ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಇರುತ್ತೆ. ನಮ್ಮ ಬಾಡಿಗೆ ನೀಡೆಡ್ ಎಸೆನ್ಷಿಯಲ್ ಥಿಂಗ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಆದಷ್ಟು ಕಾಳುಗಳನ್ನ ತಿನ್ನಿ. ಪುಳಿಯೋಗರೆ ಗುಡ್ ಸೋರ್ಸ್ ಆಫ್ ಫೈಬರ್ ಅಂತಲೂ ಹೇಳ್ಬೋದು. ನಮ್ಮ ಗಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಪುಳಿಯೋಗರೆ ಲಕ್ಷ್ಮೀ ದೇವರಿಗೆ ತುಂಬಾ ಇಷ್ಟ. ಸೊ ಮಂಗಳವಾರ ಅಥವಾ ಶುಕ್ರವಾರ ಯಾವತ್ತಾದರೂ ನಾನಂತೂ ಒಂದಿನ ಮಾಡೇ ಮಾಡ್ತೀನಿ ಪುಳಿಯೋಗರೆನ. ಅದರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಅದೇನು ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ರೋಸ್ಟ್ ಮಾಡಿ. ಅದೆಲ್ಲ ರೋಸ್ಟ್ ಆದಮೇಲೆ ಒಂದು ಚಿಕ್ಕ ಪಾತ್ರೆ ತೊಗೊಳ್ಳಿ ಅಥವಾ ಒಂದು ಬೌಲ್ ಏನಾದರೂ ತೊಗೊಂಡು ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕ್ಬಿಡಿ. ನಾನು ಯೂಶ್ವಲಿ ಪುಳಿಯೋಗರೆ ಮಾಡುವಾಗ ಹುಣಸೆಹಣ್ಣು ಸಪ್ರೇಟ್ ಕುದಿಸ್ಕೊಳ್ತೀನಿ. ಯಾಕಂದರೆ ಇದಕ್ಕೆ ಹಾಕ್ಬಿಟ್ರೆ ಕಡಲೆ ಬೀಜ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ. ಸೊ ನಾವೇನು ಎಲ್ಲ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ತೊಗೊಳ್ಳಿ. ಅದೇ ಪಾತ್ರೆ ತೊಗೊಂಡು ಹುಣಸೆಹಣ್ಣು ನೆನೆಸಿಟ್ಟಿರ್ತೀವಲ್ಲ ಅದನ್ನು ಹುಣಸೆಹಣ್ಣು ರಸ ತೆಗೀರಿ. ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹಿಂಡ್ಬಿಟ್ಟು, ಸ್ವಲ್ಪ ಹುಣಸೆಹಣ್ಣು ಬಿದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹುಣಸೆಹಣ್ಣು ರಸ ಹಾಕಿ ಅದೆಲ್ಲ ಚೆನ್ನಾಗಿ ಕುದಿಬೇಕು. ಹುಣಸೆಹಣ್ಣು ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಕುದಿಬೇಕು. ಪುಳಿಯೋಗರೆಗೆ ಹುಣಸೆಹಣ್ಣು ಯೂಶ್ವಲಿ ಹಾಕ್ತೀವಲ್ಲ ಅದು ಆ್ಯಂಟಿ ಆಕ್ಸಿಡೆಂಟ್. ಹುಣಸೆಹಣ್ಣಲ್ಲೇ ಜಾಸ್ತಿ ಇರೋದು ಆ್ಯಂಟಿ ಆಕ್ಸಿಡೆಂಟು. ಸೊ ವೀಕ್ಲಿ ಒನ್ಸ್ ತಿನ್ನಿ ಪುಳಿಯೋಗರೆನ. ನಿಮ್ಮ ಬಾಡಿಗೆ ಅದು ಎಸೆನ್ಷಿಯಲ್ ಥಿಂಗ್ಸ್ ಬೇಕೇ ಬೇಕು. ಹುಣಸೆಹಣ್ಣು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಯೂಸ್ ಮಾಡಿ. ಅದು ಹುಣಸೆಹಣ್ಣು ಕುದೀತಾ ಇರುವಾಗ ಸ್ವಲ್ಪ ಬೆಲ್ಲ ಹಾಕಿ, ಬೆಲ್ಲ ಎಲ್ಲ ಕರಗಾದ್ಮೇಲೆ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಖಾರದ ಪುಡಿ ಹಾಕಿ, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಆವಾಗಲೇ ನಿಮಗೆ ಟೇಸ್ಟ್ ಎಲ್ಲ ಚೆನ್ನಾಗಿ ಗೊತ್ತಾಗೋದು. ಪುಳಿಯೋಗರೆಗೆ ಗುಡ್ ಕಾಂಬಿನೇಷನ್ ಅಂದರೆ ಕಡಲೆಬೀಜ ಚಟ್ನಿ ಅಥವಾ ಶೇಂಗಾ ಚಟ್ನಿ. ಅದ್ರ ಜೊತೆ ಪುಳಿಯೋಗರೆನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು MTR ಪುಳಿಯೋಗರೆ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಪೌಡರ್ಗೂ ಅಷ್ಟೇ ನಾವೇನು ಉಪ್ಪು ಖಾರ ಹುಳಿ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಕಂಬೈನ್ ಆಗಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಅಷ್ಟೇ ನಿಮಗೆ ಟೇಸ್ಟ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ನೀವು ಅದೇನು ಉಪ್ಪು ಖಾರ ಹುಳಿ ಪುಳಿಯೋಗರೆ ಪೌಡರ್ ಇದೆಯಲ್ಲ ಇದನ್ನು ತುಂಬ ದಿನ ಮಾಡಿಟ್ಕೊಂಡ್ರೂ ಏನಾಗಲ್ಲ. ಸುಮ್ಮನೆ ಈ ಥರ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನಾವು ಅದೇನು ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಅದಕ್ಕೂ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿ. ನನಗೆ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತು, ಸೊ ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡೆ. ನೀವು ಕರೆಕ್ಟಾಗಿದ್ದರೆ ಹಾಕ್ಕೋಬೇಡಿ. ಯೂಶ್ವಲಿ ಪುಳಿಯೋಗರೆಗೆ ತುಂಬ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ನಾನು ಇವಾಗ ಹಾಕೋ 3 ಇಂಗ್ರೀಡಿಯೆಂಟ್ಸಿಂದ ಪುಳಿಯೋಗರೆ ನಿಮಗೆ ಇನ್ನೂ ಟೇಸ್ಟ್ ಕೊಡುತ್ತೆ. ಅದೇ ಕ್ಯಾರೆಟು, ಕಾಯಿ, ಕೊತ್ತಂಬರಿ ಸೊಪ್ಪು. ಅದನ್ನು
ಪುಳಿಯೋಗರೆ ಗೊಜ್ಜು ಹಾಕ್ತೀವಲ್ಲ ಅದಕ್ಕೂ ಮುಂಚೆನೇ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಪುಳಿಯೋಗರೆ ಗೊಜ್ಜು ಹಾಕಿಬಿಟ್ಟು ಅದನ್ನು ಕಲಿಸ್ತಾ ಬನ್ನಿ, ನಿಧಾನಕ್ಕೆ ಕಲಸಿ. ಪುಳಿಯೋಗರೆ ಎಲ್ಲ ಕಲಸಾದ್ಮೇಲೆ ರಿಸಲ್ಟ್ ನಿಮಗೆ ಈ ಥರ ಬರುತ್ತೆ. ನೀವಿಷ್ಟೊತ್ತು ನನ್ನ ರೆಸಿಪಿನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.